ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಮೀಸಲಿಡ್ತಾ ಇರೋ ಕೋಟ್ಯಾಂತರ ರೂಪಾಯಿ ಭ್ರಷ್ಟರ ಜೇಬು ಸೇರ್ತಾ ಇದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿಷ್ಕಾಳಜಿಗೆ ಅಭಿವೃದ್ಧಿ ಕಾಮಗಾರಿಗಳು ಹಳ್ಳ ಹಿಡಿತಾ ಇವೆ. ಇನ್ನು ಕಾಮಗಾರಿ ಪೂರ್ಣಗೊಂಡು ವರ್ಷದೊಳಗೆ ನೆಲಸಮವಾಗ್ತಾ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಜೇವರ್ಗಿಯ ಸ್ಟೇಡಿಯಂ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಿರುಕು ಬಿಟ್ಟಿರೋ ಹೊರಾಂಗಣ ಸ್ಟೇಡಿಯಂ ಗೋಡೆಗಳು, ಸಂಪೂರ್ಣ ಕಿತ್ತು ಬಿದ್ದಿರೋ ಮೇಲ್ಚಾವಣಿ. ಇದು ಕಲಬುರಗಿ ಜಿಲ್ಲೆ ಜೇವರ್ಗಿಯಲ್ಲಿರುವ ಸ್ಟೇಡಿಯಂ ಸ್ಥಿತಿ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸರ್ಕಾರ ವರ್ಷಕ್ಕೆ 5,000 ಕೋಟಿ ರೂಪಾಯಿ ಮೀಸಲಿಡ್ತಿದೆ. ಆದ್ರೆ ಕೆಕೆಆರ್ಡಿಬಿ ಅನುದಾನ ಬಳಸಿ ಲ್ಯಾಂಡ್ ಆರ್ಮಿಗೆ ನೀಡಿದ ಕಾಮಗಾರಿ ಕಳಪೆ ಮಟ್ಟದ್ದು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಸ್ವಕ್ಷೇತ್ರದಲ್ಲಿ ವರ್ಷದ ಹಿಂದಷ್ಟೇ ನಿರ್ಮಿಸಿದ್ದ ಹೊರಾಂಗಣ ಸ್ಟೇಡಿಯಂ ಮೇಲ್ಚಾವಣಿ ಗಾಳಿ ಮಳೆಗೆ ಕಿತ್ತು ಬಿದ್ದಿದೆ. ಈ ಬಗ್ಗೆ ಕೇಳಿದ್ರೆ ಪ್ರಕೃತಿ ವಿಕೋಪದಿಂದ ಸ್ಟೇಡಿಯಂನ ಮೇಲ್ಚಾವಣಿ ಕುಸಿದಿದೆ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್. ಲ್ಯಾಂಡ್ ಆರ್ಮಿ ಮಾಡಿದ್ದಾರೆ. ಅದು ಏನಿದೆ ಅದು ಬಗೆಹರಿಸ್ತೀವಿ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ಪ್ರಕೃತಿ ವಿಕೋಪ ಅದು ಬಂದಿದ್ದು, ಅದು ಏನಿದ್ದು ಸೂಕ್ತ ಕ್ರಮ ನಾವು ತಗೊಳ್ತೀವಿ. ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಟೆಂಡರ್ ಆಗದೆ ಲ್ಯಾಂಡ್ ಆರ್ಮಿಗೆ ಕಾಮಗಾರಿ ಸಿಗುತ್ತೆ ಅಂತ ಸ್ಥಳೀಯ ಜೆಡಿಎಸ್ ಮುಖಂಡರು ಆರೋಪಿಸಿದ್ದಾರೆ. ಹಣದಾಸೆಗೆ ಕಳಪೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿರೋರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಆ ಸ್ಟೇಡಿಯಮೇ ಬೀಳುತ್ತದಂದರೆ ಇಲ್ಲಿ ಎಷ್ಟು ಕಳತನ ಕೆಲಸ ಮಾಡಿದ್ದಾರೆ ಇವರು ಅಂತ ಜನರಿಗೆ ಅದು ಬಿದ್ದಿದೆ ತೋರಿಸ್ಕೊಡ್ತಾ ಇದೆ. ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಟ್ಟರೆ ಆ ದುಡ್ಡು ಏನದ ಗುಲ್ ಆಗ್ತಾವ ಅಂತ ಹೇಳ್ತೀನಿ. ಯಾಕಂದರೆ ಲ್ಯಾಂಡ್ ಆರ್ಮಿ ಪ್ರಾಪರ್ ಚಾನೆಲ್ನಲ್ಲಿ ಕೆಲಸ ಮಾಡೋದು ಲ್ಯಾಂಡ್ ಆರ್ಮಿ ಅಲ್ಲ. ಇವತ್ತು ಅಲ್ಲಿ ಇದ್ದಂಥ ಆಫೀಸರ್ಗಳು ಕಾಂಟ್ಯಾಕ್ಟ್ ದಂಧೆ ಮಾಡ್ತಾಯಿದ್ದಾರೆ. ಟೆಂಡರೇ ಆಗಲ್ಲ ಲ್ಯಾಂಡ್ ಆರ್ಮಿದು ಟೆಂಡರ್ ಮಾಡೋದಿಲ್ಲ ಸರ್ ರೂಲ್ನಲ್ಲಿ. ಯಾರು ಬೇಕಾದವ್ರು ಕೆಲಸ ಮಾಡ್ಬೋದು. 30% 40% ಇವರು ಪರ್ಸೆಂಟೇಜ್ ತೊಗೋತಾ ಇದ್ದಾರೆ. ತಾವೇ ಲೈಸೆನ್ಸ್ ತಗೋತಾ ಇದ್ದಾರೆ. ಅವ್ರ ಅಣ್ಣತಮ್ಮರ ಹೆಸ್ರ ಮೇಲೆ, ಅವ್ರ ಕಾಕದವ್ರ ಹೆಸ್ರ ಮೇಲೆ, ಮಾಮದವ್ರ ಹೆಸ್ರ ಮೇಲೆ, ಫ್ಯಾಮಿಲಿ ಮೆಂಬರ್ ಹೆಸ್ರ ಮೇಲೆ ತೆಕ್ಕೊಂಡು ಇವತ್ತು ಲ್ಯಾಂಡ್ ಆರ್ಮಿನಲ್ಲಿ ದಂಧೆ ನಡೀತಾ ಇದೆ. ಕಳಪೆ ಕಾಮಗಾರಿ ಮಾಡಿರೋ ಲ್ಯಾಂಡ್ ಆರ್ಮಿಗೆ ಮತ್ತೆ 50% ಕಾಮಗಾರಿ ನೀಡಲು ನಿರ್ಧರಿಸಿರೋದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ. ಇನ್ನಾದ್ರೂ ಹಣ ನುಂಗಿ ಕಳಪೆ ಕಾಮಗಾರಿ ಮಾಡಿ ಜನರ ಜೀವದ ಜೊತೆ ಚೆಲ್ಲಾಟ ಆಡೋರಿಗೆ ಕಡಿವಾಣ ಬೀಳ್ಬೇಕಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.